ಓಂ ವಯಸ್ವಪರ್ಣ ಉಪಾಸೆ ದುರಿಂದಂ ಪ್ರಿಯಮೇಧ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣಿ ಪೂರ್ಧಿಚಕ್ಷುರ್ಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್ ಚತುಷ್ಷಿಖಂಡಾ ಯುವತಿಃ ಸುಪೇಶ ಘೃತಃ ಪ್ರತೀಕಾವಯುನಾನಿ ವಕ್ಸ್ತೆ ಯಸ್ಯಾಂ ಸುಪರ್ಣಾ ವೃಷಣಾ ನಿಪೇತತುರ್ಯತ್ರ ದೇವಾ ದಧಿರೆ ಭಾಗಧೇಯಂ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಂಹ ದೇವಮಾತ್ಮಬುದ್ಧಿಪ್ರಕಾಶಂ ಮೋಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಕಾರ್ಷ್ಣೇ ವೇದೆ ಮಹಾಭಾರತಾಖ್ಯೆ ಆಶ್ರಮವಾಸಿಕ ಪರ್ವಣಿ ಅಯಂ ಚತುರ್ದಶಃ 14ನೆಯ ಭಾಗ. ತತ್ರ ಅದ್ಯ ಪ್ರವರ್ತಮಾನಃ ಭಾಗಃ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ 37ನೇ ಅಧ್ಯಾಯ. ವೈಷ್ಣವೇ ಪಾಠೆ 41ನೇ ಅಧ್ಯಾಯ. ಉತ್ತರ ಭಾರತಸ್ಯ ಪಾಠೆ 35ನೇ ಅಧ್ಯಾಯः ಪ್ರವರ್ತತೆ. ವ್ಯಾಸಃ ಬಾದರಾಯಣಃ ಸರ್ವಾನ್ ಪಾಂಡವಾನ್ ಅನ್ಯಾಂಶ್ಚ ಧೃತರಾಷ್ಟ್ರಾದೀನ್ ಭೃತಾನ್ ತತ್ತದ್ಬಂಧೂನ್ ದರ್ಶಯಾಮಾಸ. ತಚ್ಚ ಶ್ರುತ್ವಾ ಜನಮೇಜಯಃ ಕಥಮೇತತ್ ಭೃತಾನಾಂ ಪುನರಾಗಮನಂ ಕಥಂ ನು ತ್ಯಕ್ತದೇಹಾನಾಂ ಪುನಸ್ತದ್ರೂಪದರ್ಶನಂ ಇತಿ ಜಿಜ್ಞಾಸಾಂ ಪ್ರಕಟೀಚಕಾರ. ತದ್ವ್ಯಾಕುರ್ವತ ಭಗವತ ಬಾದರಾಯಣೇನ ಪ್ರಣೀತಂ ಮಹಾಭಾರತಂ ಕಥಯತ ವೈಶಂಪಾಯನೇನ ಮಹಾಭೂತಾನಿ ನಿತ್ಯಾನಿ ತೇಷಾಂ ಚ ನಿತ್ಯಸಂವಾಸಃ ನ ವಿನಾಶೋ ವಿಯುಜ್ಯತಾಂ ದೇಹಾನಾಂ ಇತಿ ಉತ್ತರಂ ಪ್ರಕಟೀಚಕಾರ. ಅದೃಷ್ಟ್ವಾ ತು ನೃಪಃ ಪುತ್ರಾನ್ ದರ್ಶನಂ ಪ್ರತಿಲಬ್ಧವಾನ್ ಋಷೇಃ ಪ್ರಸಾದಾತ್ ಪುತ್ರಾಣಾಂ ಸ್ವರೂಪಾಣಾಂ ಕುರುದ್ವಃ. ಜನಮೇಜಯನಿಗೆ ವೈಶಂಪಾಯನರು ಕಥೆ ಹೇಳಲಿಕ್ಕೆ ತೊಡಗಿದ್ರು. ಈ ಧೃತರಾಷ್ಟ್ರ ತಾನು ಬದುಕಿದ ಉದ್ದಕ್ಕೂ ತನ್ನ ಮಕ್ಕಳನ್ನೇ ನೋಡಿರಲಿಲ್ಲ. ಅಂಥದ್ದು ಆ ಋಷಿಗಳ ಅನುಗ್ರಹದಿಂದ ಸತ್ತು ಹೋದಂಥ ಮಕ್ಕಳನ್ನೇ ನೋಡಿದ. ಅವರು ಬದುಕಿದ್ದಾಗಲೇ ಅವರನ್ನು ನೋಡಿರಲಿಲ್ಲ. ಅಂಥದ್ದು ಸತ್ತು ಹೋದಂತಹ ಮಕ್ಕಳನ್ನು ನೋಡಿ ಅವನು ಕೃತಾರ್ಥನಾದ. ಧೃತರಾಷ್ಟ್ರ ಎಲ್ಲ ರಾಜಧರ್ಮಗಳನ್ನು ಬಲ್ಲವನಾಗಿದ್ದ, ಬ್ರಹ್ಮವಿದ್ಯೆಯನ್ನು ಬಲ್ಲವನಾಗಿದ್ದ. ವಿದುರ ತಪಸ್ಸಿನ ಬಲದಿಂದ ಸಿದ್ಧಿಯನ್ನು ಪಡೆದಿದ್ದ. ಮತ್ತೆ ಈ ಧೃತರಾಷ್ಟ್ರ ವೇದವ್ಯಾಸರ ಅನುಗ್ರಹದಿಂದ ಸಿದ್ಧಿಯನ್ನ ಪಡೆದುಕೊಂಡಿದ್ದ. ಮಮಾಪಿ ವರದೋ ವ್ಯಾಸೋ ದರ್ಶಯೇತ್ ಪಿತರಂ ಯದಿ. ತದ್ರೂಪ ವೇಷ ವಯಸಂ ಶುದ್ಧಧ್ಯಾಂ ಸರ್ವಮೇವ ತತ್. ಆಗ ಈ ಜನಮೇಜಯ ವೈಶಂಪಾಯನರನ್ನು ಕೇಳಿದ. ಈ ವೇದವ್ಯಾಸರು ನನಗೂ ಕೂಡ ನನ್ನ ತಂದೆಯನ್ನು ಒಂದು ವೇಳೆ ತೋರಿಸುವುದಾದರೆ ಈ ಎಲ್ಲ ವಿಷಯಗಳನ್ನು ನಾನು ಕೂಡ
ನಂಬಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಅವರೇನಾದ್ರು ನನಗೆ ಇದನ್ನು ಅನುಗ್ರಹಿಸ್ತಾರೋ ಹೇಗೆ, ಅದನ್ನು ಹೇಳಿ ಅಂತ ಕೇಳಿಕೊಂಡೆ. ಆಗ ವ್ಯಾಸರು ಪ್ರಸನ್ನರಾಗಿ ಪರೀಕ್ಷಿತನನ್ನ ಯಜ್ಞಭೂಮಿಗೆ ಕರೆಸಿದ್ರಂತೆ. ಜನಮೇಜಯ ತನ್ನ ತಂದೆಯನ್ನ ನೋಡಿದ. ಹಿಂದೆ ಅವನು ಮರಣಿಸಿದಾಗ ಏನು ಈ ರೂಪ, ಏನು ವಯಸ್ಸೆಲ್ಲ ಇತ್ತು, ಅವನನ್ನು ಕೂಡ ನೋಡಿದ. ಅವನ ಮಗ ಶೃಂಗಿನು, ಶಮೀಕ ಋಷಿ ಅಲ್ಲಿದ್ದ, ಅವನ ಮಗ ಶೃಂಗಿ ಇದ್ದ, ಮತ್ತೆ ರಾಜನ ಜೊತೆ ಮಂತ್ರಿಗಳೂ ಇದ್ದ, ಎಲ್ಲ ಮಂತ್ರಿಗಳು ಕೂಡ ಇದ್ದರು. ಮುಂದೆ ಆ ಜನಮೇಜಯನಿಗೆ ಬಹಳ ಸಂತೋಷ ಅನಿಸಿತು. ಸರ್ಪಯಜ್ಞವನ್ನು ಮುಗಿಸಿದ, ತಾನು ಸ್ನಾನ ಮಾಡಿದ. ಆ ಜರತ್ಕಾರುವಿನ ಮಗ ಆಸ್ತಿಕಾಂತನವನು, ಅವನು ಈ ಸರ್ಪಯಾಗವನ್ನು ನಿಲ್ಲಿಸಲಿಕ್ಕೆ ಪ್ರಧಾನ ಕಾರಣನಾದವನು. ಈ ಸರ್ಪಗಳ ವಂಶದಲ್ಲಿ ಹುಟ್ಟಿದಂತಹ ಜರತ್ಕಾರು ಅನ್ನುವ ಒಬ್ಬಳು ವಾಸುಕಿಯ ತಂಗಿ, ಅವಳನ್ನ ಈ ವಾಸುಕಿ ಜರತ್ಕಾರು ಅನ್ನೋ ಋಷಿಗೆ ಮದುವೆ ಮಾಡಿಕೊಟ್ಟಿದ್ದ. ಅವರಲ್ಲಿ ಹುಟ್ಟಿದವನೇ ಈ ಆಸ್ತಿಕಾಂತನವನು. ಅವನು ತನ್ನ ತಾಯಿಯ ವಂಶ ಹೀಗೆ ನಿರ್ವಂಶ ಆಗುವುದನ್ನ ತಪ್ಪಿಸಿದ. ಮತ್ತೆ ಈ ಜನಮೇಜಯ ಆಸ್ತಿಕನಿಗೆ ಹೇಳಿದಂತೆ, ಈ ಸರ್ಪಯಜ್ಞ ನಾನೇನು ಪ್ರಾರಂಭ ಮಾಡಿದ್ದೆ ಬಹಳ ವಿಚಿತ್ರವಾದಂತಹ ಒಂದು ಯಜ್ಞ ಇದು. ನಮ್ಮ ತಂದೆನೂ ಇಲ್ಲಿಗೆ ಬಂದ, ನನಗೆ ಬಹಳ ಸಂತೋಷ ಅನಿಸ್ತು. ವೇದವ್ಯಾಸರು ಇಲ್ಲಿ ಈ ಯಜ್ಞದಲ್ಲಿ ತಾವೇ ಸ್ವಯಂ ಉಪಸ್ಥಿತರಿದ್ದರು. ಅಂತಹ ವೇದವ್ಯಾಸರ ಸನ್ನಿಧಾನದಿಂದಾಗಿ ನನಗೆ ಇಹಲೋಕದಲ್ಲೂ ಪರಲೋಕದಲ್ಲೂ ಜಯ ಸಾಧ್ಯ ಆಗ್ತದೆ. ಎಲ್ಲ ಸರ್ಪಗಳು ಸತ್ತು ಹೋದವು, ಆದರೆ ತಕ್ಷಕ ಒಬ್ಬ ಬದುಕಿ ಉಳಿದ. ಅದು ನಿನ್ನ ಆಸ್ತಿಕನ ತಪಶಕ್ತಿಯಿಂದ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಈ ಎಲ್ಲ ಮಾತುಗಳನ್ನು ಹೇಳಿದವನು ಆಸ್ತಿಕ, ಈ ಜನಮೇಜಯನಿಗೆ. ಮಹಾತ್ಮರಾದಂತಹ ವ್ಯಾಸರ ಶಕ್ತಿ ಎಷ್ಟು ಅಂತ ಅನ್ನೋದನ್ನ ಜನಮೇಜಯನೇ ನೀನು ಪ್ರತ್ಯಕ್ಷವಾಗಿ ನೋಡಿದ್ದಿ. ಮತ್ತೆ ಪಾಪನಾಶಕವಾದಂಥ ಮಹಾಭಾರತದ ಕಥೆಯನ್ನು ಕೇಳಿದ್ದಿ, ಪುಣ್ಯ ಗಳಿಸಿದೆ. ಅನೇಕ ಜನ ಸತ್ಪುರುಷರು, ಜನಮೇಜಯರು, ಸ್ವಯಂ ವ್ಯಾಸರು, ಎಲ್ಲ ಸತ್ಪುರುಷರಿಗೂ ಆಶ್ರಯದಾತರಾದಂಥ ಪರಮಪುರುಷರಾದಂಥ ವ್ಯಾಸರು, ಇವರೆಲ್ಲ ಇಲ್ಲಿದ್ದಾರೆ. ಅವರೆಲ್ಲರ ಸಮಾಗಮದಿಂದ ವಿಮುಕ್ತೋ ಹೃದಯ ಗ್ರಂಥಿ, ನಿನ್ನ ಹೃದಯದಲ್ಲಿರುವಂತಹ ಸಂಶಯಗಳೆಲ್ಲ ಪರಿಹಾರ ಕಂಡಿವೆ. ಪ್ರಾಯ ನಿನ್ನ ಲಿಂಗ ದೇಹವು ಕೂಡ ಭಗ್ನ ಆಗಿ ನೀನು ಸದ್ಗತಿಯನ್ನು ಪಡೆಯುವಂಥ ಪ್ರಸಂಗ ಪ್ರಾಪ್ತ ಆಗಿದೆ ಅಂತ ಆ ಆಸ್ತಿಕ ಅಭಿಪ್ರಾಯ ಪಟ್ಟಿರ್ತಾರೆ. ಏಚ ಪಕ್ಷಧರಾ ಧರ್ಮೇ ಸದ್ವತ್ತರ್ಚಯಶ್ಚಯೇ ಯಾನ್ ದೃಷ್ಟ್ವಾ ಹೀಯತೆ ಪಾಪಂ ತೇಭ್ಯ ಕಾರ್ಯ ನಮಸ್ಕ್ರಿಯ. ಯಾರು ಧರ್ಮದ ಪಕ್ಷಪಾತಿಗಳಾಗಿದ್ದಾರೋ, ಸದಾಚಾರ ಉಳ್ಳವರಾಗಿದ್ದಾರೋ ಅಂಥವ್ರನ್ನ ನೋಡ್ಬೇಕು, ನಮಸ್ಕಾರ ಮಾಡಬೇಕು. ಪಾಪ ಪರಿಹಾರ ಆಗ್ತದೆ, ಪುಣ್ಯ ಪ್ರಾಪ್ತ ಆಗ್ತದೆ. ಹೀಗೆ ಆಸ್ತಿಕ ಹೇಳಿದ. ಮುಂದೆ ಆ ಸೌತಿಗಳು ಕಥೆ ಹೇಳ್ತಾ ಇದ್ರಂತೆ ಶೌನಕರಿಗೆ. ಇದನ್ನು ನಾವು ಬಹಳ ಹಿಂದೆ ನೋಡಿದ್ದೇವೆ. ವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ರು. ಅದನ್ನ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ವೈಶಂಪಾಯನರು ಜನಮೇಜಯನಿಗೆ ಹೇಳಿದ ಅಂತ ಶೌನಕರು ಕೇಳ್ತಾ ಇರುವಾಗ ಶೌನಕಾದಿಗಳಿಗೆ ಈ ಸೂತ ಪುರಾಣಿಕರು ವರ್ಣನೆ ಮಾಡ್ತಾ ಇದ್ದಾರೆ. ಜನಮೇಜಯ ವೈಶಂಪಾಯನನ್ನು ಕೇಳಿದ, ಮುಂದಿನ ಕಥೆ ಹೇಳಿ, ವನವಾಸದ ಮುಂದಿನ ಕಥೆ ಅಂತ. ಆಗ ಅಲ್ಲಿ ವೈಶಂಪಾಯನರು ಮುಂದಿನ ಕಥೆ ಹೇಳಿಕ್ಕೆ ತೊಡಗಿದರು. ಧೃತರಾಷ್ಟ್ರ ತನ್ನ ಮಕ್ಕಳನ್ನೆಲ್ಲ ನೋಡಿ ಬಹಳ ಸಂತೋಷಪಟ್ಟ, ಆಶ್ರಮಕ್ಕೆ ಬಂದ. ಮತ್ತು ಉಳಿದ ರಾಜರು ಮಹರ್ಷಿಗಳು ಅಲ್ಲೆಲ್ಲ ಬಂದಿದ್ರು. ಅವರು ಎಲ್ಲ ತಮ್ಮ ತಮ್ಮ ತಾಣಗಳಿಗೆ ಪ್ರಯಾಣ ಬೆಳೆಸಿದರು.
ಮತ್ತೆ ಧೃತರಾಷ್ಟ್ರನಿಗೆ ಆ ವ್ಯಾಸರು ಹೇಳಿದ್ರಂತೆ, ಅನೇಕ ಜನ ಜ್ಞಾನಿಗಳಾದವರು ಮಹಾತ್ಮರಾದವರು ನಿನಗೆ ಧರ್ಮೋಪದೇಶ ಮಾಡಿದ್ದಾರೆ, ಧರ್ಮದ ಕಥೆಗಳನ್ನು ಹೇಳಿದ್ದಾರೆ. ಇನ್ನಾದರೂ ನೀನು ಯಾವತ್ತೂ ಶೋಕ ಪಡಬೇಡ. ಶ್ರುತಾಸ್ತೆ ಜ್ಞಾನವೃದ್ಧಾನಾಂ ಋಷೀಣಾಂ ಪುಣ್ಯಕರ್ಮಣಾಂ ಅದ್ಯಾಭಿಜನ ವೃದ್ಧಾನಾಂ ವೇದ ವೇದಾಂಗ ವೇದಿನಾಂ ಧರ್ಮಜ್ಞಾನಾಂ ಪುರಾಣಾನಾಂ ವದತಾಂ ವಿವಿಧ ಕಥಾಃ ಮಾಸ್ಮ ಶೋಕೆ ಮನಃಕಾರ್ಷೀಹಿ. ದೈವ ಏನನ್ನು ವಿಚಾರ ಮಾಡ್ತದೋ ಅದು ಯಾವತ್ತೂ ಆಗಲೇಬೇಕು. ಜ್ಞಾನಿ ಆದವನು ಅದ್ರ ಬಗ್ಗೆ ಸಂಶಯ ಪಡಬಾರದು, ಅದ್ರ ಬಗ್ಗೆ ಆಲೋಚನೆನೂ ಮಾಡಬಾರ್ದು. ದೇವತೆಗಳ ರಹಸ್ಯ ವಿಷಯಗಳನ್ನೆಲ್ಲ ನಿನಗೆ ಹೇಳಿದ್ದಾರೆ. ಇಲ್ಲಿರುವಂಥ ಋಷಿಗಳೆಲ್ಲ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ. ಶ್ರುತಂ ದೇವ ರಹಸ್ಯಂತೆ. ಈ ನಿನ್ನ ಮಗ ಈ ಧರ್ಮರಾಜನು ಕೂಡ ನಿನ್ನ ಸೇವೆ ಮಾಡಲಿಕ್ಕೆ ಅಂತ ಇಲ್ಲೇ ಇದ್ದುಬಿಟ್ಟಿದ್ದಾನೆ. 1 ತಿಂಗಳ ಮೇಲಾಯಿತು. ಮಾಸಃ ಸಮಧಿಕಸ್ತೇಷಾಂ ಅತೀತಃ ವಸತಾಂ ವನೆ. ಅವನು ಮರಳಿ ರಾಜ್ಯಕ್ಕೆ ಹೋಗಲಿ, ಅವನನ್ನು ಕಳಿಸಿಕೊಡು. ರಾಜ್ಯವನ್ನ ಹೀಗೆ ರಾಜನಾದವನು ಬಹಳ ದೀರ್ಘಕಾಲ ಬಿಟ್ಟಿರಬಾರದು. ಅನೇಕ ಶತ್ರುಗಳು ಮೊದಲಾದ ಸಮಸ್ಯೆಗಳಿಂದ ಕೂಡಿದ್ದು ಈ ರಾಜ್ಯದ ಆಡಳಿತ ಅನ್ನೋದು. ಹೀಗೆ ವ್ಯಾಸರು ಹೇಳಿದ ಮೇಲೆ ಧೃತರಾಷ್ಟ್ರ ಯುಧಿಷ್ಠಿರನನ್ನು ಕರೆದ. ನಿನಗೆ ಮಂಗಳ ಆಗಲಿ, ನಾನು ಹೇಳೋದನ್ನು ಕೇಳು. ಈಗ ನಮಗೆ ಯಾವುದೇ ರೀತಿಯಾದಂತಹ ಶೋಕ ದುಃಖ ಏನೂ ಇಲ್ಲ. ಹಿಂದೆ ನಾನು ಹಸ್ತಿನಾವತಿಯಲ್ಲಿ ಎಷ್ಟು ಕಾಲ ಸುಖವಾಗಿದ್ನೋ ಇಲ್ಲೂ ಅಷ್ಟೇ ಕಾಲ ಸುಖವಾಗಿದ್ದೇನೆ. ಇನ್ನು ಮಗನಾಗಿ ನೀನು ಮಾಡಬೇಕಾದ್ನೆಲ್ಲ ನನಗೆ ಮಾಡಿದ್ದಿ, ನಾನು ಎಲ್ಲವನ್ನೂ ಪಡೆದಿದ್ದೇನೆ. ನನಗೆ ನಿನ್ನ ವಿಷಯದಲ್ಲಿ ಏನು ಕೋಪನೂ ಇಲ್ಲ. ಹಸ್ತಿನಾವತಿಗೆ ನೀನಿನ್ನು ಪ್ರಯಾಣ ಮಾಡು. ನೀನು ಹೀಗೆ ಇಲ್ಲೇ ಇದ್ದು ಬಿಟ್ರೆ ನಮ್ಮ ತಪಸ್ಸಿಗೂ ಕೂಡ ಭಂಗ ಬರ್ತದೆ. ನೀನು ಬರೋಕ್ಕಿಂತ ಮೊದಲು ನಮ್ಮ ದಿನ ಎಲ್ಲ ತಪಸ್ಸಿನಲ್ಲೇ ಕಳೀತಿತ್ತು. ಆಹಾರಾದಿಗಳ ಪರಿಣಾಮವಿಲ್ಲದೆ ನಾವೆಲ್ಲ ತಪಸ್ಸು ಮಾಡ್ತಾ ಇದ್ದೆವು. ಈಗ ನೀನು ಬಂದ ಮೇಲೆ ಅದಕ್ಕೆಲ್ಲದಕ್ಕೂ ಭಂಗ ಬಂದಿದೆ. ಮತ್ತೆ ನಿನ್ನ ತಾಯಂದಿರಾದಂತಹ ಗಾಂಧಾರಿ ಮತ್ತೆ ಕುಂತಿ ಇವರು ಕೂಡ ಇನ್ನೇನು ಹೆಚ್ಚು ಕಾಲ ಬದುಕಲಿಕ್ಕಿಲ್ಲ. ಆದ್ದರಿಂದ ನೀನು ಇಲ್ಲಿಂದ ಹೊರಡಿದ್ದು. ನಾನು ಕೂಡ ವ್ಯಾಸರ ಅನುಗ್ರಹದಿಂದ ನನ್ನ ಮಕ್ಕಳನ್ನೆಲ್ಲ ನೋಡಿದ್ದೇನೆ, ಬಂಧುಗಳನ್ನೆಲ್ಲ ನೋಡಿದ್ದೇನೆ. ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವುದು, ಕುಲದ ಮುಂದುವರಿಕೆ, ಇದೆಲ್ಲವೂ ನಿನ್ನನ್ನು ಅವಲಂಬಿಸಿದೆ. ಹೀಗೆ ಧೃತರಾಷ್ಟ್ರ ಹೇಳಿದಾಗ ಯುಧಿಷ್ಠಿರ ಅವನಿಗೆ ಹೇಳಿದಂತೆ, ನನ್ನನ್ನು ಹೀಗೆ ಕಳಿಸಿಕೊಡೋದು ಉಚಿತ ಅಲ್ಲ. ನನ್ನ ಸಹೋದರರು ಅನ್ಯಾಯಿಗಳೆಲ್ಲ ಅವರೆಲ್ಲ ಹೋಗುವುದಾದ್ರೆ ಹೋಗಲಿ, ನಾನು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮಾಡ್ತಿರ್ತೇನೆ. ನಮಾಮರ್ಹಸಿ ಧರ್ಮಜ್ಞ ಪರಿತ್ಯಕ್ತು ಮನಾಗಸಂ ಕಾಮಂ ಗಚ್ಚಂತು ಸರ್ವೇ ಮೇ ಭ್ರಾತರೋ ಅನುಚರಃ ತಥಾ. ಅವರೆಲ್ಲ ಹೋಗ್ಲಿ, ನಾನು ಇಲ್ಲೇ ಇರ್ತೇನೆ ಅಂತ ಈ ಧರ್ಮರಾಜ ಹೇಳಿದಾಗ ಧೃತರಾಷ್ಟ್ರ ಹೇಳಿದ, ಕುರುಕುಲಕ್ಕೆ ನೀನು ಹಿರಿಯ, ನೀನು ಹೊರಡು ಅಂತ ಹೇಳಿದ. ಆವಾಗ ಗಾಂಧಾರಿನೂ ಕೂಡ ಹೇಳಿದ್ರು, ವಿಚಿತ್ರ ವೀರನಿಗೆ ಶ್ರಾದ್ದ ಮಾಡುವ ಕಾರ್ಯ ಇತ್ಯಾದಿಗಳೆಲ್ಲವನ್ನು ನೀನೇ ಮಾಡಬೇಕು, ಪಿತೃವಾಕ್ಯ ಪರಿಪಾಲನ ನೀನು ಬಹಳ ಮುಖ್ಯ ಅಂತ ಗಾಂಧಾರಿನೂ ಹೇಳಿದ್ಲು. ಆಗ ಈ ಯುಧಿಷ್ಠಿರ ಕುಂತಿಗೆ ಹೇಳಿದಂತೆ, ಈ ರಾಜ ಮತ್ತೆ ಗಾಂಧಾರಿ ನನ್ನನ್ನು ಹೋಗು ಅಂತ ಹೇಳ್ತಾ ಇದ್ದಾರೆ. ನನಗಿಲ್ಲಿಂದ ಹೋಗಲಿಕ್ಕೆ ಆಸಕ್ತಿ ಇಲ್ಲ, ಆದರೂ ಹೋಗುವಂಥ ಪ್ರಸಂಗ ಬಂದಿದೆ. ನಿಮ್ಮನ್ನು ನಾನು ಬಿಟ್ಟು ಹೋಗೋದು ಹೇಗೆ? ನಿಮಗೆ ತಪಸ್ಸಿಗೆ ವಿಘ್ನ ತರೋದು ಕೂಡ ನನಗೆ ಅಪೇಕ್ಷಿತ ಇಲ್ಲ. ತಪಸ್ಸಿನಿಗಿಂತ ಬಹಳ ದೊಡ್ಡದೇನಿಲ್ಲ. ಹಿಂದಿನಂತೆ ನನ್ನ ಮನಸ್ಸು ಏನೀಗ ರಾಜಕೀಯ ರಾಜಕಾರ್ಯ ಇತ್ಯಾದಿಗಳಲ್ಲಿ ತೊಡಗಿಲ್ಲ. ಶೂನ್ಯ ಎಂಚ ಮಹೀಕೃತ್ಸ್ನ, ಇಡೀ ಭೂಮಂಡಲವೇ ಶೂನ್ಯ ಆದಂತೆ ನನಗೆ ಕಾಣಿಸ್ತಾ ಇದೆ. ಮಧ್ಯದಂತೆ ನಮಗೆ ಸೈನ್ಯ ಬಲ ಮತ್ತೆ ಧನ ಬಲ ಇತ್ಯಾದಿ ಯಾವುದೂ ಇಲ್ಲ.
ನಮ್ಮವರಾದವರು ಪಾಂಚಾಲರು, ಚೇದಿಗಳು, ಮತ್ಸ್ಯ ದೇಶದವರು ಯಾರೂ ಕೂಡ ಈಗಿಲ್ಲ. ಕೃಷ್ಣನ ಅನುಗ್ರಹದಿಂದ ಯಾದವರ ವಂಶವೊಂದು ಇನ್ನೂ ಉಳಿದಿದೆ. ಶಿವೇನ ಪಶ್ಯನ ಸರ್ವಾನ್ ದುರ್ಲಭಂ ತವ ದರ್ಶನಂ. ನೀನು ತಾಯಿ, ನಿನ್ನ ದರ್ಶನ ನಮಗೆ ಬಹಳ ದುರ್ಲಭ, ನಾನು ಇಲ್ಲೇ ಇದ್ದು ಬಿಡ್ತೇನೆ ಅನ್ನುವಂಥ ಒಂದು ಧ್ವನಿ ಯುಧಿಷ್ಠಿರನ ಮಾತಿನಲ್ಲಿತ್ತು. ಆಗ ಸಹದೇವನು ಹೇಳಿದ, ನೋತ್ಸಹೇ ಅಹಂ ಪರಿತ್ಯಕ್ತು ಮಾತರಂ ಭರತರ್ಷಭ. ತಾಯಿಯನ್ನು ಬಿಟ್ಟು ಇರ್ಲಿಕ್ಕೆ ನನಗೂ ಅಪೇಕ್ಷಿತ ಇಲ್ಲ. ನೀನು ಹಸ್ತಿನಾಪುರ ಪಟ್ಟಣಕ್ಕೆ ಹೋಗು, ನೀನು ಹಿರಿಯ, ನಾನು ಇಲ್ಲಿರ್ತೇನೆ. ಆಗ ಕುಂತಿ ಆ ಸಹದೇವನನ್ನ ಆಲಿಂಗಿಸ್ಕೊಂಡು ಹೀಗೆ ಹೇಳಿದಂತೆ, ನೀವು ಯಾರೂ ಹಾಗೆ ಮಾಡಬೇಕಾಗಿಲ್ಲ. ಎಲ್ಲ ಸಹೋದರರು ಕೂಡ ಹಸ್ತಿನಾವತಿಗೆ ಹೋಗ್ರಿ, ಎಲ್ಲರೂ ಕೂಡ ಕ್ಷೇಮದಿಂದ ಇರಿ. ಸ್ವಸ್ಥಾಭವತ ಪುತ್ರಕಾಹ. ನಿಮ್ಮ ಸ್ನೇಹಪಾಶ ನಮ್ಮನ್ನು ಕಟ್ಟಿ ಹಾಕ್ತದೆ, ನೀವು ಅರಣ್ಯದಲ್ಲೇ ಇದ್ದು ಬಿಟ್ಟರೆ ಅದು ನಮಗೆ ತೊಂದರೆ ಕೊಡ್ತದೆ, ಎಲ್ಲರೂ ಹೊರಡಿ ಅಂತ ಅವಳು ಹೊರಡಿಸಿದಳು. ಆಗ ಈ ಯುಧಿಷ್ಠಿರಾದಿಗಳು ಎಲ್ರಿಗೂ ನಮಸ್ಕಾರ ಮಾಡಿದರು. ನಿಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ನಾವೆಲ್ಲರೂ ಈಗ ರಾಜ್ಯಕ್ಕೆ ಪ್ರಯಾಣ ಮಾಡ್ತೇವೆ. ಧೃತರಾಷ್ಟ್ರ ಆ ಭೀಮಸೇನನ್ನ ಸಂತೈಸಿದ. ಮತ್ತೆ ನಕುಲ ಸಹದೇವರೆಲ್ಲರನ್ನು ಕೂಡ ಅವನು ಆಲಂಗಿಸಿಕೊಂಡು ಅವರೆಲ್ಲರನ್ನು ಕಳಿಸಿಕೊಟ್ಟ. ಧೃತರಾಷ್ಟ್ರನಿಗೆ ಮತ್ತೆ ಉಳಿದವರೆಲ್ಲರಿಗೂ ಪಾಂಡವರು ಪ್ರದಕ್ಷಿಣೆ ಮಾಡಿದರು. ಎಲ್ಲರೂ ಕೂಡ ಹಸ್ತಿನಾವತಿಗೆ ಹೊರಡಲಿಕ್ಕೆ ಸಿದ್ಧರಾದರು. ಅವರ ಪರಿವಾರವೆಲ್ಲವೂ ಕೂಡ ಸಿದ್ಧ ಆಯಿತು. ಹಸ್ತಿನಾಪಟ್ಟಣಕ್ಕೆ ಅವನು ಹಿಂತಿರುಗಿದೆ. ಪಾಂಡವರು ಅರಣ್ಯಕ್ಕೆ ಹೋಗಿ ಧೃತರಾಷ್ಟ್ರಾದಿಗಳನ್ನು ನೋಡಿ ಬಂದ ಮೇಲೆ 2 ವರ್ಷ ಸಂದಿತ್ತಂತೆ. ದ್ವಿವರ್ಷೋಪನಿವೃತ್ತೇಶು ಪಾಂಡವೇಶು ಎದುರಿಚ್ಛಯ. ಆಗ ದೇವರ್ಷಿ ನಾರದರು ಅವನ ಬಳಿಗೆ ಬಂದರು ಅಂತ ಮುಂದಿನ ಅಧ್ಯಾಯದಲ್ಲಿ ಕೇಳ್ತೇವೆ ನಾವು. ಆದರೆ ಹೀಗೆ ದ್ವಿವರ್ಷೋಪನಿವೃತ್ತೇಶು, ಅವರು ಪಾಂಡವರು ಅರಣ್ಯದಿಂದ ಬಂದು 2 ವರ್ಷ ಆಗಿತ್ತು ಅನ್ನುವ ಈ ಪಾಠ ಉಳಿದ ದಕ್ಷಿಣ ಭಾರತದ ಪಾಠಗಳಲ್ಲಿ ಕಾಣಿಸೋದಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಮಾತ್ರ ದ್ವಿವರ್ಷೋಪನಿವೃತ್ತೇಶು ಅಂತಿದೆ. ಆದ್ರಿಂದ ಆ ಪಾಂಡವರು ಮರಳಿ ಬಂದಿದ್ರು ಅಂತ ಇಷ್ಟೇ ತಿಳ್ಕೊಳ್ಬೇಕು. ಬಂದು 2 ವರ್ಷ ಆಗಿತ್ತು ಅಂತ ತಿಳ್ಕೊಳ್ಳೋದು ಬೇಡ. ನಾರದರು ಅಲ್ಲಿಗೆ ಬಂದಾಗ ಪಾಂಡವರು ಅರಣ್ಯದಿಂದ ಬಂದಿದ್ರು. ಎಷ್ಟು ಕಾಲ ಆಗಿತ್ತು ಅದು ನಾವು ತೀರ್ಮಾನಿಸೋದು ಕಷ್ಟ. ಆದರೆ ಅದನ್ನ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಸ್ವಲ್ಪ ಹೀಗೆ ಊಹೆ ಮಾಡಬಹುದು. ವರ್ಷತ್ರಯಾಂತೆ ಆತ್ಮಸಮಾಹಿತಾಗ್ನಿಂ ತ್ಯಕ್ವಾಗ್ನಿಭಿಃ ವನಮಾಲಿಹದ್ಭಿಃ ತೇ ಶುಶ್ರೂವು ಧಾರ್ತರಾಷ್ಟ್ರಂ ಸಭಾರ್ಯಂ ಧೃತರಾಷ್ಟ್ರಂ ಸಭಾರ್ಯಂ ಸಹೈವ ಕುಂತ್ಯ ಪರಿದಗ್ಧ ದೇಹಂ. ಈ ಔಪಾಸನಾಗ್ನಿ ಅಂತ ಗೃಹಸ್ಥನಾದವನು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ ಕೂಡಲೇ ಒಂದು ಅಗ್ನಿಯನ್ನು ತನ್ನ ಜೊತೆಗೆ ಅಂಟಿಸಿಕೊಂಡಿರ್ತಾನೆ. ಪ್ರತಿನಿತ್ಯ ಅಗ್ನಿಕುಂಡದಲ್ಲಿ ಆ ಉಪಾಸನಾಗ್ನಿಯನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ಉಪಾಸನವನ್ನು ಮಾಡ್ತಾನೆ. ಅದಕ್ಕೆ ಆವಾಹನ ವಿಸರ್ಜನೆ ಇರೋದಿಲ್ಲ. ಯಾಕೆಂದರೆ ಒಂದು ಬಾರಿ ಅದು ಆವಾಹಿತ ಆಗಿರ್ತದೆ. ಆ ಅಗ್ನಿಯನ್ನು ಯಾವತ್ತೂ ಕೂಡ ಆರದಂತೆ ರಕ್ಷಣೆ ಮಾಡಿರ್ತಾರೆ ಅಂತ ನಾವು ಹಿಂದೆ ಕೇಳಿದ್ದೆವು. ಅಗ್ನಿ ಒಂದು ವೇಳೆ ಆರಿ ಹೋಗಿ ಮತ್ತೆ ಅದನ್ನು ಹೊತ್ತಿಸುವುದಾದರೆ ಆಗ ಅದಕ್ಕೆ ಈ ಆವಾಹನ ವಿಸರ್ಜನಾ ಮೊದಲಾದದ್ದೆಲ್ಲ ಬೇಕು. ಆದರೆ ಅಗ್ನಿ ಯಾವತ್ತೂ ಕೂಡ ಪ್ರಜ್ವಲಿತ ಆಗೇ ಇರುವುದರಿಂದ ಅದಕ್ಕೆ ಆವಾಹನ ವಿಸರ್ಜನೆ ಇತ್ಯಾದಿ ಯಾವುದು ಬೇಕಾಗಿಲ್ಲ. ಆದರೆ ಕೆಲವು ಬಾರಿ ಕೆಲವರು ಆ ಉಪಾಸನಾಗ್ನಿಯನ್ನು ಹೃದಯದಲ್ಲಿ ತಮ್ಮ ಹೃದಯದಲ್ಲಿ ಆವಾಹನೆ ಮಾಡಿಕೊಳ್ಳುವುದು ಕಂಡು ಬರ್ತದೆ. ಯಜುರ್ವೇದಿಗಳು ಉಪಾಸನಾಗ್ನಿಯನ್ನು ಹೃದಯದಲ್ಲಿ ಆವಾಹನೆ ಮಾಡಿಕೋತಾರೆ ಅಂತ ನಾನು ಸಂಪ್ರದಾಯದಿಂದ ಕೇಳಿಬಲ್ಲೆ. ಧೃತರಾಷ್ಟ್ರ ಯಾಕೆ ಅದನ್ನು ಹೃದಯದಲ್ಲಿ ಸಮಾರೋಪ ಮಾಡಿಕೊಂಡಿದ್ದ? ಹೊರಗೆ ಪ್ರಾಯ
ಅವನು ಉಪಾಸನವನ್ನು ಮಾಡುವುದನ್ನು ನಿಲ್ಲಿಸಿದ್ದಿರಬೇಕು. ವಯಸ್ಸಿನ ಕಾರಣದಿಂದ ಅದು ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವ ಅಭಿಪ್ರಾಯ ತಂದಿರಬೇಕು. ಅಥವಾ ತಪಸ್ಸು ಇತ್ಯಾದಿಗಳಲ್ಲಿ ಮಗ್ನನಾಗಿದ್ದರಿಂದ ಬಾಹ್ಯ ಅಗ್ನಿಕುಂಡದಲ್ಲಿ ತಪಸ್ಸನ್ನು ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಅದಕ್ಕಾಗಿ ಆ ಉಪಾಸನಾಗ್ನಿಯನ್ನು ಅವನು ಹೃದಯದಲ್ಲೇ ಸಮಾರೋಪಣೆ ಮಾಡಿಕೊಂಡಿದ್ದಿರಬೇಕು. 3 ವರ್ಷ ಆದ ಬಳಿಕ ಕುರುಕ್ಷೇತ್ರದಿಂದ ಹರಿದ್ವಾರಕ್ಕೆ ಹೋಗಿ ಅವರು ವಾಸ ಮಾಡಿದರು, ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿ. ಅಲ್ಲಿ ಅಲ್ಲಿ ಒಂದು ಯಾಗವನ್ನು ಅವನು ಮಾಡಬೇಕಾಗಿತ್ತು. ಯಾಗವನ್ನು ಮಾಡಬೇಕಾದಾಗ ತನ್ನ ಹೃದಯದಲ್ಲಿದ್ದ ಅಗ್ನಿಯನ್ನು ಹೊರಗಿನ ಕುಂಡದಲ್ಲಿ ಅವನು ಸ್ಥಾಪಿಸಿದ. ಹೀಗೆ ಬೇಕಾದಾಗ ಹೃದಯದಲ್ಲಿ ಸಮಾರೋಪಣೆ ಮಾಡಿಕೊಳ್ಳುವುದು, ಬೇಕಾದಾಗ ಅದನ್ನು ಹೊರಗೆ ತರುವುದು, ಇದೆಲ್ಲ ಅಂಥವರಿಗೆ ಸಾಧ್ಯ. ಅವನು ಹೊರಗೆ ತಂದಾಗ ಆ ಅಗ್ನಿ ಪ್ರಜ್ವಲಿಸ್ಲಿಕ್ಕೆ ತೊಡಗಿ ಸುತ್ತಮುತ್ತಲಿನ ಕಾಡನ್ನೆಲ್ಲ ಸುಡ್ಲಿಕ್ಕೆ ತೊಡಗಿತ್ತು. ಗಾಂಧಾರಿ, ಕುಂತಿ ಮತ್ತು ಧೃತರಾಷ್ಟ್ರ ಅಲ್ಲೇ ಸುಟ್ಟು ಹೋದರು ಅಂತ ಪಾಂಡವರು ಸುದ್ದಿ ಕೇಳಿದರು. ಇದು ತಾತ್ಪರ್ಯದಲ್ಲಿ ಹೀಗೆ ಹೇಳ್ತದೆ. ಆದ್ದರಿಂದ 3 ವರ್ಷಗಳು ಅಂತ ಅಲ್ಲಿದೆ. ಹೃದಯದಲ್ಲಿ ಅವನು ಆ ಅಗ್ನಿಯನ್ನು ಸಮಾರೋಪ ಮಾಡಿಕೊಂಡಿದ್ದ, ಅದನ್ನು ಹೊರಗೆ ತಂದ. 3 ವರ್ಷದ ಬಳಿಕ ಹೊರಗೆ ತಂದ ಅಂತಿದೆ. ಈ 3 ವರ್ಷ ಅನ್ನುವುದನ್ನು ಗಮನಿಸಿದರೆ ಪ್ರಾಯ ಧೃತರಾಷ್ಟ್ರನನ್ನು ಭೇಟಿಯಾದ ಬಳಿಕ 3 ವರ್ಷದ ಅನಂತರ ಪಾಂಡವರಿಗೆ ಈ ಸುದ್ದಿ ತಲುಪಿತು ಅಂತ ನಾವು ತಿಳಿಬಹುದು. ಅದು ಏನು ಸ್ಪಷ್ಟವಾದಂತಹ ಊಹೆ ಅಲ್ಲ, ಈಗ ಗ್ರಹಿಸಬಹುದಷ್ಟೆ. ನಾರದರು ಬಂದ ಮೇಲೆ ಅವರನ್ನ ಈ ಯುಧಿಷ್ಠಿರ ಕೇಳಿದ್ನಂತೆ, ನಾರದ್ರೆ ಬಹಳ ದಿವಸ ಆಯ್ತು ನೀವು ಬಂದು, ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರ ಗಂಗಾ ತೀರದಲ್ಲಿ ಬಹಳ ದೊಡ್ಡ ಕಠೋರವಾದ ತಪಸ್ಸನ್ನು ಮಾಡ್ತಿದ್ದಾನೆ ಅಂತ ಕೇಳಿದ್ದೀನಿ. ತಾವು ಅನೇಕ ಕ್ಷೇತ್ರಗಳನ್ನ ನೋಡಿ ಬಂದಿದ್ದೀರಿ, ಏನೇನು ವರ್ತಮಾನ ಇದೆ ಅದನ್ನ ತಮಗೆ ಹೇಳಿರಿ ಅಂತ ಯುಧಿಷ್ಠಿರ ಕೇಳಿದಾಗ ನಾರದರು ಹೇಳಿದರು. ನಾರದರು ಹೇಳಿಕ್ ತೊಡಗಿದ್ರು, ನೀವೆಲ್ಲ ವನವಾಸದಿಂದ ಮರಳಿ ಬಂದ್ರಿ. ಮುಂದೆ ಕುರುಕ್ಷೇತ್ರದಿಂದ ಗಂಗಾದ್ವಾರಕ್ಕೆ, ಹರಿದ್ವಾರಕ್ಕೆ ಧೃತರಾಷ್ಟ್ರ ಪ್ರಯಾಣ ಮಾಡಿದ, ಕಠೋರವಾದ ತಪಸ್ಸನ್ನು ಮಾಡಿದ. ಅಲ್ಲಿ ಅವನು ಬಾಯಲ್ಲಿ ಮರದ ಚೂರುಗಳನ್ನು ಇಟ್ಕೊಂಡು ಗಾಳಿಯನ್ನೇ ಸೇವನೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದ. ಆ ಮುಖದಲ್ಲಿ ಕಟ್ಟಿಗೆ ತುಂಡನ್ನು ಯಾಕೆ ಇಟ್ಕೊಂಡಿದ್ದ ಅದು ಅರ್ಥ ಆಗದೇ ಇರೋ ವಿಷಯ. ಉಳಿದ ಕಡೆ ಎಲ್ಲ ಅಗ್ನಿಮುಖೇ ಸಮಾಧಾಯ ಅಂತಿದೆ ದಕ್ಷಿಣ ಭಾರತದ ಪಾಠದಲ್ಲಿ. ಉತ್ತರ ಭಾರತದ ಪಾಠದಲ್ಲಿ ವೀಟಾಮುಖೇ ಸಮಾಧಾಯ, ಕಟ್ಟಿಗೆ ಚೂರನ್ನು ಮುಖದಲ್ಲಿ ಇಟ್ಕೊಂಡಿದ್ದ ಅಂತ ಹೀಗೆ ಕೇಳಿ ಬರ್ತದೆ. ಅಗ್ನಿಮುಖೇ ಸಮಾಧಾಯ ಅಂದರೆ ಅಗ್ನಿಯನ್ನು ತನ್ನ ದೇಹದಲ್ಲಿ ಅವನು ಸಮಾರೋಪಣೆ ಮಾಡಿಕೊಂಡಿದ್ದ ಅಂತ ಹೇಳೋದು ಕಷ್ಟ. ಯಾಕೆಂದರೆ ಅಗ್ನಿಯನ್ನು ಹೊರಗೆ ಇಟ್ಟಿದ್ದ ಅವನು. ಮತ್ತೆ ಅಗ್ನಿಯನ್ನು ಮುಖದಲ್ಲಿ ಇಟ್ಕೊಳ್ಳೋದು ಅಂದ್ರೆ ಹೇಗೆ, ಅದು ಕೂಡ ಅರ್ಥ ಆಗದೇ ಇರುವಂಥ ವಿಷಯ. ಮತ್ತೆ ಕೆಲವು ಕಡೆ ಮುಖ ಪೀಡಾಂ ಸಮಾಸ್ಥಾಯ ಅಂತನೂ ಪಾಠ ಇದೆ. ಆದ್ದರಿಂದ ಪಾಠದಲ್ಲೇ ಏನೋ ಸಮಸ್ಯೆ ಇದೆ ಅಂತ ಹೀಗೆ ಕಾಣಿಸ್ತದೆ. ಅದನ್ನು ತೀರ್ಮಾನಿಸುವುದು ಕಷ್ಟ. ಒಂದು ಕೋಶದಲ್ಲಿ ವೀಟ ಅನ್ನೋದನ್ನು ಏನು ಅಂತ ನಾನು ನೋಡ್ಲಿಕ್ಕೆ ಹೋದಾಗ, ಎ ಕೈಂಡ್ ಆಫ್ ಮೆಟಲ್ ಆರ್ ಸ್ಟೋನ್ ಬಾಲ್ ಹೆಲ್ಡ್ ಇನ್ ದ ಮೌತ್ ಆಸ್ ಎ ಫಾರ್ಮ್ ಆಫ್ ಪೆನಾನ್ಸ್ ಅಂತ ಅವ್ರು ಬರೆದಿದ್ದಾರೆ. ಒಂದು ಲೋಹದ ಅಥವಾ ಕಲ್ಲಿನ ಒಂದು ತುಣುಕು, ಅದನ್ನು ಮುಖದಲ್ಲಿ ಇಟ್ಕೋತಾ ಇದ್ರು. ಅದು ಒಂದು ತಪಸ್ಸಿನ ರೀತಿ, ಕಠೋರವಾದ ತಪಸ್ಸಿನ ರೀತಿ ಅಂತ. ಇತ್ಯೇವಂ ಬ್ರುವತಸ್ತಸ್ಯ ಜಟೀವೀಟ ಮುಖ ಕೃಶಃ ಅಂತ ಮಹಾಭಾರತದ ಒಂದು ಪ್ರಯೋಗವನ್ನು ಕೂಡ ಅವ್ರು ತೋರಿಸ್ತಾರೆ. ಇದೇ ಆಶ್ರಮವಾಸಿಕ ಪರ್ವದ 26ನೇ ಅಧ್ಯಾಯದ 18ನೇ ಶ್ಲೋಕ. ವಿದುರನ ಬಗ್ಗೆ ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಧೃತರಾಷ್ಟ್ರ ಮತ್ತೆ ಯುಧಿಷ್ಠಿರ ಇಬ್ಬರು ಕೂಡ ಆ ವಿದುರ ಎಲ್ಲಿ ಹೋಗಿದ್ದಾನೆ, ಅವನಿಗೆ ಏನಾಗಿದೆ ಅಂತ ಅವರು ಪರಸ್ಪರ ಮಾತಾಡ್ತಿದ್ರಂತೆ. ಆಗ ಅಲ್ಲಿಗೆ ಈ ವಿದುರ ಬಂದ, ದೂರದಲ್ಲಿ ಅವನು ಕಾಣಿಸಿಕೊಂಡ ಅಂತ ವರ್ಣನೆ ಇದೆ. ಆ ವಿದುರ ಹೇಗಿದ್ದ ಅಂದ್ರೆ ಜಟೀ ವೀಟ ಮುಖಃ ಕೃಶಃ ಅಂತ ಅವನ ವರ್ಣನ ಅದು.
ಆ ವಿದುರನ ವರ್ಣನೆ, ವಿದುರ ಜಟಾಧಾರಿಯಾಗಿದ್ದ, ಮತ್ತೆ ಸುಕ್ಕು ಹೋದಂತಹ ಮುಖವುಳ್ಳವನಾಗಿದ್ದ. ವೀಟಾಮುಖ ಅಂದ್ರೆ ಸುಕ್ಕು ಗಟ್ಟಿದ ಮುಖವುಳ್ಳವನು, ಕೃಷ್ಣನಾಗಿದ್ದ, ದಿಗಂಬರನಾಗಿದ್ದ ಅಂತ ಅಲ್ಲಿ ಅನುವಾದ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ವೀಟಾಮುಖ ಅಂದ್ರೆ ಸುಕ್ಕು, ವಯಸ್ಸಿನಿಂದ ಸುಕ್ಕು ಗಟ್ಟಿದ ಮುಖವುಳ್ಳವನು ಅಂತ ಅದರ ಅರ್ಥ ಆಗ್ತದೆ. ಹಾಗಾದ್ರೆ ಇಲ್ಲಿಯೂ ಕೂಡ ಈ ಧೃತರಾಷ್ಟ್ರನನ್ನ ವೀಟಾಮುಖ, ಸುಕ್ಕು ಗಟ್ಟಿದ ಮುಖವುಳ್ಳವನು ಅಂತ ಅನುವಾದ ಮಾಡುವುದು ಯೋಗ್ಯವಾಗಿ ಕಾಣಿಸ್ತದೆ. ಆದರೆ ಅನುವಾದ ಯಾವುದು ಸರಿ? ಸುಕ್ಕು ಕಟ್ಟಿದ ಮುಖವುಳ್ಳವನು ಅಂತ ಅನುವಾದ ಮಾಡೋದು ಸರಿಯೋ, ಮುಖದಲ್ಲಂತದೊಂದು ಏನೋ ಕಲ್ಲಿನ ಮತ್ತು ಲೋಹದ ಅಥವಾ ಕಟ್ಟಿಗೆ ಯಾವುದೋ ತುಣುಕನ್ನು ಇಟ್ಕೊಂಡಿದ್ದ ಅಂತ ಅರ್ಥ ಮಾಡುವುದು ಸರಿಯೋ, ಹೇಗೆ? ಅದು ನಮಗೆ ಸ್ಪಷ್ಟ ಆಗೋದಿಲ್ಲ. ಯಾಕೆಂದ್ರೆ ಈ ಒಂದು ಕೋಶದಲ್ಲಿ ಆ ವೀಟಾಮುಖ, ವೀಟ ಅನ್ನೋದನ್ನ ಮುಖದಲ್ಲಿ ಇಟ್ಕೊಂಡಿದ್ದ ಅಂತ ವಿದುರನ ಬಗ್ಗೆ ಅವ್ರು ಏನು ಹೇಳಿದಾರಲ್ಲ, ಈ ಕೋಶದಲ್ಲಿ ಅವರು ಮಹಾಭಾರತವನ್ನು ಉದ್ಧರಿಸಿದಾರಲ್ಲ, ಅದು ಆಪ್ತೆ ಕೋಶ. ಆ ಆಪ್ತೆ ಕೋಶದಲ್ಲಿ ಅವರು ಉದ್ಧರಿಸುವಾಗ ಒಂದು ತಪಸ್ಸಿನ ರೂಪದಲ್ಲಿ ಬಾಯಲ್ಲಿ ಅಂಥದ್ದೊಂದು ತುಣುಕನ್ನು ಇಟ್ಕೊಂಡಿರ್ತಾರೆ ಅಂತ ಅರ್ಥ ಬರೆದಿದ್ದಾರೆ. ಅದರಿಂದ ಸುಕ್ಕು ಗಟ್ಟಿದ ಮುಖವುಳ್ಳವನು ಅಂತ ಅನುವಾದ ಮಾಡುವುದು ಸರಿಯೋ ತಪ್ಪೋ ಅದನ್ನು ನಾವು ತೀರ್ಮಾನಿಸುವುದು ಕಷ್ಟ ಆಗ್ತದೆ. ಈ ವೀಟ ಅನ್ನುವುದು ಒಂದು ಬಗೆಯ ಆಟದ ಸಾಮಾನು. ಈ ಚಿನ್ನಿ ದಾಂಡು ಅಂತ ಏನಂತಾರಲ್ಲ, ಅಂಥ ಆಟ ಇದ್ದಿರ್ಬೇಕದು. ಎ ಸ್ಮಾಲ್ ಪೀಸ್ ಆಫ್ ವುಡ್ ಅಬೌಟ್ ಎ ಸ್ಪ್ಯಾನ್ ಆಫ್ ಲಾಂಗ್ ಸ್ಟ್ರಕ್ with a stick or bat in a game played by boys called in Marathi ವೀಟಿ ದಾಂಡುಚ ಖೇಳ್ ಅಂತ. ಅದೇ ಚಿನ್ನಿ ದಾಂಡು ಅಂತ. ಮಹಾಭಾರತದಲ್ಲಿ ಪಾಂಡವರ ಕಥೆಯಲ್ಲಿ ಅದು ಕೇಳಿದಂತ ಇದೆ. ಕ್ರೀಡಂತೋ ವೀಟಯಾ ತತ್ರ ವೀರಾ ಪರಿಯಚರನ್ ಮುದ ಪಪಾತ ಕೂಪೆ ಸಾ ವೀಟ ತೇಷಾಂ ವೈ ಕ್ರೀಡತಾಂ ತದಾ. ಚಿನ್ನಿ ದಾಂಡು ಆಟ ಆಡ್ತಾ ಇದ್ರು ಪಾಂಡವರು, ಕೌರವರು ಮೊದಲಾದವರು ಇದ್ದಿರಬೇಕು. ಆದಿಪರ್ವದ 131ನೇ ಅಧ್ಯಾಯ ಅದು. ಅಲ್ಲಿ 17ನೇ ಶ್ಲೋಕ. ಅಲ್ಲಿ ಆ ವೀಟ ಅನ್ನೋದು ಹೋಗಿ ಬಾವಿಯಲ್ಲಿ ಬಿತ್ತು ಅಂತ ಹೀಗೆ ಕೇಳಿ ಬರ್ತದೆ. ಅದರಿಂದ ವೀಟ ಅಂದ್ರೆ ಸುಕ್ಕು ಅನ್ನೋ ಅರ್ಥ ಕೋಶದಲ್ಲಿ ನನಗೆ ಕಾಣಲಿಲ್ಲ. ವೀಟ ಅಂದ್ರೆ ಒಂದು ಕಟ್ಟಿಗೆ ತುಣುಕು ಅಂತಾನೆ ಕಾಣಿಸ್ತದೆ. ಅದನ್ನ ವಿದುರ ಮತ್ತೆ ಧೃತರಾಷ್ಟ್ರ ಇವರೆಲ್ಲ ಬಾಯಲ್ಲಿ ಇಟ್ಕೊಂಡಿದ್ರು. ಅದೇನು ಬಾಯಿಯಿಂದ ವ್ಯರ್ಥವಾದ ಶಬ್ದ ಇತ್ಯಾದಿಗಳು ಹೊರಗೆ ಬರಬಾರ್ದು ಅನ್ನುವ ಆಲೋಚನೆ ಅವ್ರದ್ದಿತ್ತೋ ಏನು. ಅಂತೂ ಅದಕ್ಕೆ ಏನು ಸಂಬಂಧಪಟ್ಟದ್ದು ಅನ್ನೋದನ್ನ ನಾನು ಹೇಳಿದ್ದೇನೆ. ಹೀಗೆ ಧೃತರಾಷ್ಟ್ರ ಮೊದಲಾದವರೆಲ್ಲ ತಪಸ್ಸು ಮಾಡ್ತಾ ಇದ್ರು. ಆಗ ಋಷಿಗಳೆಲ್ಲ ಆ ಧೃತರಾಷ್ಟ್ರನ ಕಠೋರವಾದ ತಪಸ್ಸನ್ನು ನೋಡಿ ಗೌರವಿಸ್ತಾ ಇದ್ರು. ಗಾಂಧಾರಿ ನೀರನ್ನು ಮಾತ್ರ ತಗೋತಾ ಇದ್ಲು. ಕುಂತಿ ತಿಂಗಳಿಗೊಮ್ಮೆ ಆಹಾರ ತಗೋತಾ ಇದ್ಲು. ಸಂಜಯ 6ನೇ ಹೊತ್ತಿಗೊಮ್ಮೆ, 2 ದಿನಗಳಿಗೊಮ್ಮೆ 2 ದಿನ ಉಪವಾಸ ಇದ್ದು 3ನೇ ದಿವಸದ ರಾತ್ರಿಯಲ್ಲಿ ಭೋಜನ ಮಾಡ್ತಿದ್ದ. ಹೀಗೆಲ್ಲ ಕಠೋರವಾದಂಥ ತಪಸ್ಸನ್ನ ಅವ್ರು ಮಾಡ್ತಾ ಇದ್ರು. ಧೃತರಾಷ್ಟ್ರ ಅರಣ್ಯದಲ್ಲಿ ಕೆಲವು ಬಾರಿ ಕೆಲವರಿಗೆ ಕಾಣಿಸ್ಕೋತಿದ್ದ, ಕೆಲವರಿಗೆ ಕಾಣಿಸ್ತಾನೆ ಇರಲಿಲ್ಲ. ಅವನು ಬೇರೆ ಯಾರಿಗೂ ಕಾಣದಂತೆ ಅದೃಶ್ಯವಾದ ಸ್ಥಾನದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಅವನಿಗೇನು ಅಪಾಯ ಆಗಬಾರದು ಅಂತ ಗಾಂಧಾರಿ, ಕುಂತಿ, ಸಂಜಯರು ಆ ಧೃತರಾಷ್ಟ್ರನ ಹಿಂಬಾಲಿಸ್ಕೊಂಡು ಹೋಗ್ತಿದ್ರು. ಸಂಜಯ ರಾಜನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದ. ಹೀಗೆ ಒಂದು ಬಾರಿ ಗಂಗಾ ತೀರದ ಸಮೀಪದಲ್ಲಿ ಗಂಗಾ ನದಿ ಸ್ನಾನ ಮಾಡಿದ. ಆಶ್ರಮದ ಕಡೆಗೆ ಹೊರಟಿದ್ದ. ಆಗ ಜೋರಾಗಿ ಬಿರುಗಾಳಿ ಬೀಸಿತು. ಕಾಡ್ಗಿಚ್ಚು ಹೊತ್ತಿಕೊಂಡಿತ್ತು. ಸುತ್ತಮುತ್ತಿದ್ದು ಎಲ್ಲವನ್ನೂ ಅದು ಸುಡ್ಲಿಕ್ಕೆ ತೊಡಗಿತ್ತು. ಹೀಗೆ ಮಹಾಭಾರತದಲ್ಲಿ ನಾವು ನೋಡುವಂತೆ ಕಾಡ್ಗಿಚ್ಚಷ್ಟೇ ಅಲ್ಲಿ ಬಂದದ್ದು. ಕಾಡ್ಗಿಚ್ಚಿನಲ್ಲಿ ಧೃತರಾಷ್ಟ್ರಾದಿಗಳು ಸುಟ್ಟು ಹೋದರಷ್ಟೆ. ಆದರೆ ಮಹಾಭಾರತ ತಾತ್ಪರ್ಯದಿಂದ ಹೇಳ್ತದೆ, ಅದು ಆತನ ಹೃದಯಸ್ಥವಾದ ಅಗ್ನಿಯೇ ಹೊರಗಿಟ್ಟಿದ್ದಾಗ ಅದು ಎಲ್ಲರನ್ನು ಸುಟ್ಟಾಕಿತು ಅಂತ. ಈ ಕಾಡ್ಗಿಚ್ಚು ಅನೇಕ ಪ್ರಾಣಿಗಳು, ಸರ್ಪಗಳು ಇವನ್ನೆಲ್ಲ ಸುಟ್ಟಾಕಿತು. ಧೃತರಾಷ್ಟ್ರಾದಿಗಳಿಗೆ ತುಂಬ ಕಷ್ಟ ಆಯಿತು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ.
ಅವ್ರಿಗೆ ಓಡಿ ಹೋಗ್ಲಿಕ್ಕೂ ಶಕ್ತಿ ಇರಲಿಲ್ಲ. ದೀರ್ಘಕಾಲ ನಿರಾಹಾರನಾಗಿದ್ದರಿಂದ ಅವನಿಗೆ ಶಕ್ತಿ ಇರಲಿಲ್ಲ. ಕುಂತಿ ಮತ್ತು ಗಾಂಧಾರಿಗೂ ಕೂಡ ಓಡಿ ಹೋಗ್ಲಿಕ್ಕಾಗಲಿಲ್ಲ. ಸಂಜಯನಿಗೆ ಧೃತರಾಷ್ಟ್ರ ಹೇಳಿದಂತೆ, ನೀನು ಈ ಅಗ್ನಿಯಿಂದ ಸುರಕ್ಷಿತನಾಗಿ ಎಲ್ಲಾದರೂ ಓಡಿ ಹೋಗು, ನಾವು ಇಲ್ಲೇ ಇದ್ದು ಆತ್ಮಾರ್ಪಣೆ ಮಾಡಿಕೊಂಡು ಸದ್ಗತಿಯನ್ನು ಪಡಿತೀವಿ. ರಾಜನ್ ಮೃತ್ಯುರನಿಷ್ಟೋಯಂ ಭವಿತಾ ತೇ ವೃಥಾ ಅಗ್ನಿನ. ಇಂಥ ಯಾವುದೋ ಲೌಕಿಕವಾದ ಅಗ್ನಿಯಿಂದ ನಿನ್ನ ದಹನ ಆಗಬಾರ್ದು. ನಿನ್ನ ಶರೀರದ ದಾಹ ಸಂಸ್ಕಾರ ಆಹವನೀಯ ಅಗ್ನಿ, ನಿನ್ನೊಳಗಿರುವ ನೀನು ಇಲ್ಲಿವರೆಗೆ ಉಪಾಸನೆ ಮಾಡಿಕೊಂಡು ಬಂದಿರುವ ಅಗ್ನಿಯಿಂದ ಆಗಬೇಕು ಅಂತ ಅದನ್ನ ಕಂಸದಲ್ಲಿ ಬರೆದಿದ್ದಾರೆ. ಈ ಅಗ್ನಿಯಲ್ಲಿ ನಿನ್ನ ಸಂಸ್ಕಾರ ಯಾಕೆ ಆಗಬೇಕು? ಇದು ಸರಿಯಲ್ಲ ಇದು. ಆಗ ಧೃತರಾಷ್ಟ್ರ ಹೇಳಿದಂತೆ, ನೋಡಿ, ನಾವು ಮನೆಯನ್ನ ಸ್ವೇಚ್ಛೆಯಿಂದ ಬಿಟ್ಟು ಬಂದವರು. ವಾನಪ್ರಸ್ಥಾಶ್ರಮದಲ್ಲಿ ಇದ್ದೇವೆ. ನಮಗೆ ಹೀಗೆ ಮರಣ ಬಂದರೆ ಅದು ಅನಿಷ್ಟವೇನಲ್ಲ. ನೀರಿನಲ್ಲಿ ಮುಳುಗಿ ಹೋಗೋದು, ಅಗ್ನಿಯಲ್ಲಿ ಸುಟ್ಟು ಹೋಗೋದು, ಅಥವಾ ಉಪವಾಸ ಇದ್ದು ಯಾವುದೋ ಒಂದು ಕಾರಣದಿಂದ ಮರಣ ಹೊಂದಿದ್ರೆ ಅದು ದೋಷವೇನಲ್ಲ ಅಂತ ಹೀಗೆ ಧೃತರಾಷ್ಟ್ರ ಹೇಳಿದಂತೆ. ಪೂರ್ವಾಭಿಮುಖನಾಗಿ ಕೂತ್ಕೊಂಡ ಕುಂತಿ ಗಾಂಧಾರಿ ಅವ್ರ ಜೊತೆಗೆ. ಅವನಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಈ ಸಂಜಯ ಧೃತರಾಷ್ಟ್ರನಿಗೆ ಪ್ರದಕ್ಷಿಣೆ ಮಾಡಿದ. ಯುಂಕ್ಷು ಆತ್ಮಾನಂ ಅಂತ ಹೇಳಿದಂತೆ, ನೀನು ಯೋಗಧಾರಣೆಯ ಮೂಲಕ ನಿನ್ನ ಮನಸ್ಸನ್ನು ಸ್ಥಿರ ಮಾಡಿಕೋ, ಸದ್ಗತಿಗೆ ಸಿದ್ಧನಾಗು ಅಂತ ಹೇಳಿದಂತೆ. ಅದರಂತೆ ಧೃತರಾಷ್ಟ್ರ ಯೋಗ ಮಾರ್ಗದ ಮೂಲಕ ತನ್ನ ಶರೀರದ ಪರಿತ್ಯಾಗಕ್ಕೆ ಸಿದ್ಧನಾದ. ಸಂಜಯ ತಪ್ಪಿಸಿಕೊಂಡು ಓಡಿ ಹೋದ. ಆ ಸಂಜಯನನ್ನ ನಾನು ನಾರದ ನೋಡಿದೆ. ಸಂಜಯ ನನಗೆ ಮತ್ತು ಉಳಿದ ತಪಸ್ವಿಗಳಿಗೆ ಘಟನೆಯನ್ನೆಲ್ಲ ಹೇಳಿದ. ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಎಲ್ಲರೂ ಕೂಡ ದಗ್ಧರಾಗಿ ಹೋಗಿದ್ದಾರೆ. ನಾನು ಅರಣ್ಯದಲ್ಲಿ ಹಿಂದೊಂದು ಬಾರಿ ಸಂಚಾರ ಮಾಡುವಾಗ ಈ ಮೂವರ ಶರೀರವನ್ನು ನೋಡಿದೆ. ಮೂವರಿಗೂ ಸದ್ಗತಿ ಆಯಿತು ಅಂತ ಎಲ್ಲ ಋಷಿಗಳಿಗೂ ಗೊತ್ತಿತ್ತು. ಆದ್ರಿಂದ ಅವ್ರು ಯಾರು ಕೂಡ ದುಃಖ ಪಡಲಿಲ್ಲ. ಆ ಎಲ್ಲ ಸಂಗತಿ ನಿನಗೆ ಹೇಳಿದ್ದೇನೆ. ಯುಧಿಷ್ಠಿರ, ನೀನು ಕೂಡ ದುಃಖ ಪಡಬಾರದು. ಇದನ್ನೆಲ್ಲ ಕೇಳಿ ಪಾಂಡವರಿಗೆ ಬಹಳ ಖೇದ ಆಯ್ತಂತೆ. ಪುರವಾಸಿಗಳಿಗೂ ಕೂಡ ತೀವ್ರವಾದಂಥ ಶೋಕ ಆಯಿತು. ಯುಧಿಷ್ಠಿರ ತಾಯಿಯನ್ನು ನೆನಪಿಸ್ಕೊಂಡು, ನನಗೆ ಧಿಕ್ಕಾರ ಇಲ್ಲಿ, ತಾಯಿಯನ್ನು ಕಳ್ಕೊಂಡಲ್ಲ ಅಂತ ಗೋಳಾಡಿದರು. ಸ್ತ್ರೀಯರು, ದ್ರೌಪದಿ ಮೊದಲಾದವರು ಕೂಡ ಶೋಕಿಸಿದರು. ಮುಂದೆ ಅಳುವನ್ನು ನಿಯಂತ್ರಿಸಿಕೊಂಡು ಧೃತರಾಷ್ಟ್ರ ಎಲ್ರಿಗೂ ಸಮಾಧಾನ ಹೇಳಿದ ಅಂತ ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಇದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 39ನೇ ಅಧ್ಯಾಯ ಸಮಾಪ್ತ ಆಗಿದೆ. ಮತ್ತೆ ವೈಷ್ಣವ ಪಾಠದಲ್ಲಿ 46ನೇ ಅಧ್ಯಾಯವೂ ಕೂಡ ಸಮಾಪ್ತ ಆಗಿದೆ. ಉತ್ತರ ಭಾರತದ ಪಾಠದಲ್ಲಿ 37ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠಕ್ಕನುಸಾರವಾಗಿ ಅಲ್ಲಿ ಆಶ್ರಮವಾಸಿಕ ಪರ್ವವೇ ಸಮಾಪ್ತ ಆಗಿದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠ ಮತ್ತು ಉತ್ತರ ಭಾರತ ಪಾಠಕ್ಕನುಸಾರವಾಗಿ ಆಶ್ರಮವಾಸಿಕ ಪರ್ವ ಸಮಾಪ್ತವಾಗಲಿಕ್ಕೆ ಮತ್ತು 2 ಅಧ್ಯಾಯಗಳು ಉಳಿದಿವೆ. ವೀಟ ಅನ್ನೋ ಶಬ್ದದ ಬಗ್ಗೆ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ತಾತ್ಪರ್ಯ ನಿರ್ಣಯದಲ್ಲಿ ಅಲ್ಲೇನಾದ್ರು ಬೆಳಕು ಸಿಗ್ತದೇನೋ ಅಂತ ನಾನು ನೋಡಿಟ್ಟಿದ್ದೆ. ಆದರೆ ಪ್ರಮಾದದಿಂದ ಅದನ್ನು ಹೇಳುವುದು ಮರೆತೆ. ತಾತ್ಪರ್ಯ ನಿರ್ಣಯದ 31ನೇ ಅಧ್ಯಾಯದ 74ನೇ ಶ್ಲೋಕದಲ್ಲಿ ವೀಟಾಮುಖಂ ಧ್ಯಾನ ಪರಂ ನಿಶಮ್ಯ, ಚಂಡನ್ನ ಬಾಯಲ್ಲಿ ಇಟ್ಕೊಂಡಿದ್ದ ಈ ಧೃತರಾಷ್ಟ್ರ ಧ್ಯಾನಮಗ್ನಾಗಿ ಅಗ್ನಿಯಲ್ಲಿ ಶರೀರವನ್ನು ಬಿಟ್ಟು ಸ್ವರ್ಗಕ್ಕೆ ಹೊರಟು ಹೋದ ಅಂತ ಪಾಂಡವರು ಕೇಳಿದರು. 31ನೇ ಅಧ್ಯಾಯದ 74ನೇ ಶ್ಲೋಕ. ಗುರುಗಳಾದಂಥ ಪುರಾಣಿಕಾಚಾರ್ಯರು ತಮ್ಮ ಅನುವಾದದಲ್ಲಿ ವೀಟಾಮುಖಂ ಅನ್ನೋ ಶಬ್ದವನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ತಾತ್ಪರ್ಯ ನಿರ್ಣಯದ ಪಾಠವೇ ಗೊಂದಲ ಆಗಿರೋದು ಮತ್ತು ಸಮಸ್ಯೆ. ಪುರಾಣಿಕಾಚಾರ್ಯರು ಇಟ್ಕೊಂಡಿರೋದು ವೀಟಾಮುಖಂ ಅನ್ನುವ ಪಾಠವನ್ನು, ಚೆಂಡನ್ನ ಬಾಯಲ್ಲಿ ಇಟ್ಕೊಂಡಿದ್ದ ಅಂತ ಅವರು ಬರೆದಿದ್ದಾರೆ. ಪುರಾಣಿಕಾಚಾರ್ಯರ ಪಾಠ, ಇದು ಗೋವಿಂದಾಚಾರ್ಯರ ಪಾಠ ಏನಿದೆ, ಅವರು ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಗಮನಿಸಿದರೆ ಅಲ್ಲಿ ವೀಟಾಮುಖಂ ಧ್ಯಾನ ಪರಂ ಅಂತ ಧೃತರಾಷ್ಟ್ರನಿಗೆ ವಿಶೇಷಣವಾಗಿ ಇಲ್ಲವೇ ಇಲ್ಲ ಅವೆರಡೂ ಶಬ್ದಗಳು.
ವ್ರೀಳಾಮುಖಾಹ ಧ್ಯಾನಪರಾಹ. ಧೃತರಾಷ್ಟ್ರ ಸತ್ತು ಹೋದ ಅನ್ನೋದನ್ನು ಕೇಳಿ ಲಜ್ಜೆಯಿಂದ ತಲೆ ತಗ್ಗಿಸುವಂತಾಯಿತು ಪಾಂಡವರಿಗೆ. ಅವರು ಚಿಂತಾಮಗ್ನರಾಗಿಬಿಟ್ರು ಅಂತ ವ್ರೀಳಾಮುಖಾಹ ಧ್ಯಾನಪರಾಹ ಅನ್ನೋ ಎರಡೂ ವಿಶೇಷಣ ಪಾಂಡವರಿಗೆ ಹೊಂದಿಕೊಂಡಿದೆ. ವೀಟಾಮುಖಂ ಧ್ಯಾನಪರಂ ಅಂತ ಧೃತರಾಷ್ಟ್ರನಿಗೆ ಹೊಂದಿಕೊಂಡಿದೆ ಪುರಾಣಿಕಾಚಾರ್ಯರ ಪಾಠದಲ್ಲಿ. ಅದರಿಂದ ವೀಟ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನು ಕೊನೆಗೂ ನಾವು ಹೀಗೆ ತೀರ್ಮಾನಿಸುವುದು ದೊಡ್ಡ ಕಷ್ಟವೇ ಆಗ್ತದೆ. ಅಂತೂ ತಾತ್ಪರ್ಯ ನಿರ್ಣಯವು ಕೂಡ ಗೊಂದಲವನ್ನೇನು ಬಗೆಹರಿಸಿದಂತೆ ಕಾಣುವುದಿಲ್ಲ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.